ವೆಲ್ಕಮ್ ಟು ಜ್ಞಾನೋದಯ ಅಕಾಡೆಮಿ. ನಾವು ಇವತ್ತಿನ ಕ್ಲಾಸ್ ಒಳಗ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಆದೇಶ ವಿಧಾನದ ಮೂಲಕ ಸುಲಭವಾಗಿ ಹೆಂಗ್ ಮಾಡೋದಂತ ಕಲ್ಕೊಳ್ಳೋಣ. ಕ್ಲಿಯರ್? ಏನ್ ಕೊಟ್ಟಿರ್ತಾನಪ್ಪ ಕ್ವಶನ್ ಅಂತಂದ್ರೆ, ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಆದೇಶ ವಿಧಾನದಿಂದ ಬಿಡಿಸಿ ಅಂತ ಕೊಡ್ತಾನ. ಅದರ ಸಂಬಂಧ ಫಸ್ಟ್ ಗೆ ಕೊಟ್ಟಂತ ಸಮೀಕರಣಗಳನ್ನು ಬರ್ಕೋಬೇಕ. ಏನ್ ಕೊಟ್ಟಾನ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14 ಅಂತ ಕೊಟ್ಟಾನ. ಕ್ಲಿಯರ್? ಅದಕ್ಕ ಸಮೀಕರಣ 1 ಅಂತ ತಗೊಳ್ರಿ. ಇನ್ನೊಂದು ಸಮೀಕರಣ ಬರ್ಕೊಳ್ರಿ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ಸಮೀಕರಣ 2 ಅಂತ ಬರ್ಕೊಳ್ರಿ. ಕ್ಲಿಯರ್? 2 ಸಮೀಕರಣ ಕೊಟ್ಟಿರ್ತಾನ, ಅದ್ರ ಒಂದು ಸಮೀಕರಣಕ್ಕೆ ಸಮೀಕರಣ 1 ಅಂತ ಕೊಡ್ರಿ, ಇನ್ನೊಂದು ಸಮೀಕರಣಕ್ಕೆ ಸಮೀಕರಣ 2 ಅಂತ ಕೊಡ್ರಿ. ಕ್ಲಿಯರ್? ಇವಾಗ ಸಮೀಕರಣ 1ರದೊಳಗ ಎಕ್ಸ್ ಬೆಲೆಯನ್ನ ಕಂಡುಕೊಂಡು, ಹೌದಾ? ಈಗ ನೋಡ್ರಿ, ಎಕ್ಸ್ ಅಷ್ಟೇ ಇರ್ಲಿ, 14 ಅಷ್ಟೇ ಇರ್ಲಿ, ಪ್ಲಸ್ ವೈ ಈ ಸೈಡ್ ಬಂದ್ರೆ ಮೈನಸ್ ವೈ ಆಕೈತಿ. ಕ್ಲಿಯರ್? ಎಕ್ಸ್ ಈಸ್ ಈಕ್ವಲ್ ಟು 14 ಮೈನಸ್ ವೈ. ಇದಕ್ಕ ಸಮೀಕರಣ 3 ಅಂತ ಕೊಡ್ರಿ. ಇನ್ನೊಂದ್ಸಾರಿ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 14 ಕೊಟ್ಟಿದ್ದಕ್ಕೆ ಸಮೀಕರಣ 1 ಅಂತ ಕೊಟ್ಟಿವಿ. ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 4, ಅದಕ್ಕೆ ಸಮೀಕರಣ 2 ಕೊಟ್ಟಿವಿ. ಸಮೀಕರಣ 1ರ ಒಳಗ ಎಕ್ಸ್ ಬೆಲೆಯನ್ನ ಕಂಡುಕೊಂಡಿವಿ. ಏನ್ ಬಂತ? 14 ಮೈನಸ್ ವೈ ಬಂತ, ಅದಕ್ಕೆ ಸಮೀಕರಣ 3 ಅಂತ ಕೊಡ್ರಿ. ಕ್ಲಿಯರ್? ಈಗ ಎಕ್ಸ್ ಬೆಲೆ ಬಂದೈತಿ. ಎಕ್ಸ್ ಬೆಲೆ ಏನ್ ಬಂದೈತಿ? 14 ಮೈನಸ್ ವೈ ಬಂದೈತಿ. ಯಾವ ಸಮೀಕರಣ ಉಪಯೋಗ ಮಾಡೇವಿ? 1ನೇ ಸಮೀಕರಣ ಉಪಯೋಗ ಮಾಡೇವಿ. ಒಂದು ಸಮೀಕರಣ ಉಪಯೋಗ ಮಾಡ್ಕೊಂಡು ಎಕ್ಸ್ ಬೆಲೆಯನ್ನ ಕಂಡುಕೊಂಡ ಇನ್ನೊಂದು ಸಮೀಕರಣದಾಗ ಹಾಕ್ಬೇಕ. ಹೆಂಗ ನೋಡ್ರಿ, ಈ ಸಮೀಕರಣದಾಗ ಉಪಯೋಗ ಮಾಡ್ಕೊಂಡ ಎಕ್ಸ್ ಬೆಲೆಯನ್ನ ಕಂಡಿದ್ದೇನೆ. ಈ ಸಮೀಕರಣವನ್ನ ಸಮೀಕರಣ 2 ಹಾಕ್ಬೇಕ. ಈಗ ಎಕ್ಸ್ ಬೆಲೆ ಬಂದೈತಿ ನನಗ. ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಸಮೀಕರಣ 2ರಲ್ಲಿ ಆದೇಶಿಸಿದಾಗ, ಸಮೀಕರಣ 2ರಲ್ಲಿ ಆದೇಶಿಸಿದಾಗ, ಆದೇಶ ಮಾಡಕತ್ತೇನೆ ಅಂದ್ರೆ ಹಾಕತ್ತೇನೆ, ಆದೇಶಿಸಿದಾಗ. ಕ್ಲಿಯರ್? ನೋಡ್ರಿ, ಇನ್ನೊಂದ್ಸಾರಿ ಸಮೀಕರಣ 2 ಬರ್ಕೋತೇನೆ. ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 4. ಕ್ಲಿಯರ್? ಇನ್ನೊಂದ್ಸಾರಿ, ಫಸ್ಟ್ ಕೊಟ್ಟಂತ ಸಮೀಕರಣ 1 ಬರ್ರಿ, ಇನ್ನೊಂದು ಸಮೀಕರಣ 2 ಅಂತ ಬರ್ರಿ. ಒಂದು ಸಮೀಕರಣ ಉಪಯೋಗ ಮಾಡ್ಕೊಂಡು ಎಕ್ಸ್ ಬೆಲೆಯನ್ನು ಹಾಕಿ ಕಂಡಿಡದ ಇನ್ನೊಂದು ಸಮೀಕರಣದಾಗ ಹಾಕ್ರಿ. ಕ್ಲಿಯರ್? ಹಾಕಿವಿ. ಇವಾಗ ಇನ್ನೊಂದ್ಸಾರಿ ಬರ್ಕೊಳ್ತಾ ನೋಡ್ರಿ, ಸಮೀಕರಣ 2 ಬರ್ಕೊಂಡಾನೆ. ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 4 ಅಂತ ಬರ್ಕೊಂಡೆ. ಈಗ ಎಕ್ಸ್ ಬೆಲೆಯನ್ನು ಹಾಕ್ಬೇಕು. ಎಕ್ಸ್ ಬೆಲೆ ಎಷ್ಟು ಬಂತ ನೋಡ್ರಿ? 14 ಮೈನಸ್ ವೈ ಬಂತ ನೋಡ್ರಿ ಸಮೀಕರಣ 3ರಾಗ. ಎಕ್ಸ್ ಅಂದ್ರ 14 ಮೈನಸ್ ವೈ ಈಸ್ ಈಕ್ವಲ್ ಟು 4. ಈಗ 14 ಅಷ್ಟೇ ಇರಲಿ, ಮೈನಸ್ ವೈ ಕೂಡಿಸಿದ್ರೆ ಮೈನಸ್ 2y. ಹೌದಾ? 2 ಚರಾಕ್ಷರ ಅದಾವ, ಅವು ಕುರ್ದ ಚಿಹ್ನೆ ಸೇಮ್ ಐತಿ. ಸೇಮ್ ಇದ್ದಾಗ ಕೂಡಿಸ್ಬೇಕಾ, ಅದಾದ್ಮೇಲೆ ಅದ ಚಿಹ್ನೆ ಇಡಬೇಕು. ಈಸ್ ಈಕ್ವಲ್ ಟು 4. ಕ್ಲಿಯರ್? ಮೈನಸ್ 2y ಅಷ್ಟೇ ಇರಲಿ, 4 ಅಷ್ಟೇ ಇರಲಿ. ಈಗ 14ನ ಈ ಸೈಡ್ ಕಳಿಸಿದ್ರೆ ಮೈನಸ್ 14 ಆಕೈತಿ. ಮೈನಸ್ 2y ಅಷ್ಟೇ ಇರಲಿ, 4ರ ಮುಂದೆ ಏನಿಲ್ಲ ಅಂದ್ರೆ ಪ್ಲಸ್ ಇರತ್ತ. 2 ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದಾವ, ಏನ್ ಮಾಡ್ಬೇಕ? ಕಳಿಬೇಕ. 14ರಾಗ 4 ಹೋದ್ರ 10. 10 ಮೈನಸ್ 10. ಈ ಮೈನಸ್ ತೆಗೀರಿ, ಕ್ಯಾನ್ಸಲ್ ಆಕ್ಯಾವ. y ಜೊತೆ 2 ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಏನಕೈತಿ? ಭಾಗಾಕಾರ ಆಕೈತಿ. 2 ಒಂದೇ 2, 2 5 10. y ಬೆಲೆ 5 ಬಂತ. ಕ್ಲಿಯರ್? ಇವಾಗ y ಬೆಲೆಯನ್ನ ಸಮೀಕರಣ 1ರೊಳಗ ಹಾಕ್ಬಿಡೋಣ. ಸಮೀಕರಣ 1 ಹಾಕೋಣ, ಸಮೀಕರಣ 3 ಹಾಕೋಣ. ನೋಡ್ರಿ, ಈಗ y ಬೆಲೆ ಬಂತು. y ಬೆಲೆ ಎಷ್ಟು ಬಂತ? 5 ಬಂತ. ಈಗ y ಬೆಲೆ ಒಂದು ಸಮೀಕರಣದಾಗ ಹಾಕಿ ಎಕ್ಸ್ ಬೆಲೆಯನ್ನ ಕಂಡ್ಬೇಕ. ಈಗ ಸಮೀಕರಣ 1 ಐತಿ, ಸಮೀಕರಣ 3 ಐತಿ, ಸಮೀಕರಣ 4 ಐತಿ. ಹೌದಾ? ಈ 3 ಸಮೀಕರಣದಾಗ ಯಾವುದಾದ್ರೂ ಒಂದು ಹಾಕ್ರಿ, ಎಕ್ಸ್ ಬೆಲೆ ಬರ್ತದ. ಆದ್ರೆ ಎದರ ಹಾಕಿರಿ ಈಸಿ ಬರ್ತೈತಿ ನೋಡ್ರಿ. ಸಮೀಕರಣ 3 ನೋಡ್ರಿ ಎಷ್ಟು ಈಸಿ ಐತಿ. ಆಲ್ರೆಡಿ ಎಕ್ಸ್ ಬೆಲೆ y ಬೆಲೆ ಒಂದು ನಂಬರ್ ಅನ್ನ ಹಾಕ್ಬಿಟ್ರೆ ಎಕ್ಸ್ ಬೆಲೆ ಈಸಿಯಾಗಿ ಸಿಕ್ಬಿಡ್ತೈತಿ. ಇದ್ರೊಳಗ ಹಾಕ್ಬೋದ, ಆದ್ರೆ ಸ್ಟೆಪ್ಸ್ ಹೆಚ್ಚಿಗೆ ಆಕ್ಯಾವ. ಕ್ಲಿಯರ್? ಇದ್ರೊಳಗ ಹಾಕ್ಬೋದ, ಸ್ಟೆಪ್ಸ್ ಹೆಚ್ಚಿಗೆ ಆಕ್ಯಾವ. ಅದರ ಸಂಬಂಧ 3 ಸಮೀಕರಣ ಅದಾವ. 3 ಸಮೀಕರಣದೊಳಗ ಬೇಕಾದ್ರೆ ಹಾಕ್ರಿ. ಈಗ ನಾ ಸಮೀಕರಣ 3 ಒಳಗೆ ಹಾಕ್ತೇನೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಆಲ್ರೆಡಿ ಎಕ್ಸ್ ಈಸ್ ಈಕ್ವಲ್ ಟು 14 ಮೈನಸ್ ವೈ ಐತಿ. y ಬೆಲೆಯನ್ನ ಹಾಕೋದು ಅಷ್ಟೇ ಉಳಿದದ. ಅದರ ಸಂಬಂಧ y ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ, ಕ್ಲಿಯರ್?
ಈಗ ಸಮೀಕರಣ 3 ಐತಿ, ಇನ್ನೊಂದ್ಸಲ ಬರ್ಕೊಡ್ರಿ. ಎಕ್ಸ್ ಇಸ್ ಈಕ್ವಲ್ ಟು 14 ಮೈನಸ್ ವಾಯ್ ಐತಿ, ಹೌದಾ? ಈಗ ವಾಯ್ ಬೆಲೆ ಹಾಕ್ಬೇಕಂತ 14 ಅಷ್ಟೇ ಇರಲಿ. ಮೈನಸ್ ವಾಯ್ ಅಂದ್ರೆ ಎಷ್ಟು ಬಂದೈತಿ? ವಾಯ್ ಬೆಲೆ ಎಷ್ಟು ಬಂದೈತಿ? 5 ಬಂದೈತಿ. 14ರಾಗ 5 ಹೋದ್ರ 9. ಕ್ಲಿಯರ್? ಎಕ್ಸ್ ಬೆಲೆ 9, ವಾಯ್ ಬೆಲೆ 5. ಕ್ಲಿಯರ್? ಇನ್ನೊಂದ್ಸಾರಿ ಹೇಳ್ತೇನೆ, ಒಂದು ಸಮೀಕರಣ ಬರ್ಕೊಳ್ರಿ, ಇನ್ನೊಂದ್ ಸಮೀಕರಣ ಬರ್ಕೊಂಡ ಒಂದ್ ಸಮೀಕರಣದಾಗ ಎಕ್ಸ್ ಬೆಲೆಯನ್ನ ಕಂಡಿಡಿದ ಇನ್ನೊಂದ್ ಸಮೀಕರಣ ಹಾಕ್ರಿ, ವಾಯ್ ಬೆಲೆ ಸೇರ್ತೈತಿ. ವಾಯ್ ಬೆಲೆಯನ್ನ ಬೇಕಾದ್ರ ಒಂದ್ ಸಮೀಕರಣ ಹಾಕ್ರಿ. ನಾ ಸಮೀಕರಣ 3 ಹಾಕಿನಿ, ಯಾಕಂತಂದ್ರ ಆಲ್ರೆಡಿ ಎಕ್ಸ್ ಬೆಲೆಯನ್ನ ನಾವು ಕಂಡಿಡ್ಕೊಂಡೇವಿ. ಅದ್ರ ಸಂಬಂಧ ವಾಯ್ ಬೆಲೆಯನ್ನ ಹಾಕ್ಬಿಟ್ರ ಅಂತಂದ್ರ ಎಕ್ಸ್ ಬೆಲೆ ಸಿಗತೈತೆ ಅಂತ ಸಮೀಕರಣ 3 ಹಾಕಿದೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ 2x ಪ್ಲಸ್ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 8 ಕೊಟ್ಟಾನ. ಇದಕ್ಕೆ ಸಮೀಕರಣ 1 ಅಂತ ಕೊಡೋಣ. ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 8. ಇನ್ನೊಂದು ಸಮೀಕರಣ ಏನೈತಿ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಇದಕ್ಕೆ ಸಮೀಕರಣ 1 ಅಂತ ಕೊಡ್ರಿ, ಇದಕ್ಕೆ ಸಮೀಕರಣ 2 ಅಂತ ಕೊಡ್ರಿ. ಇವಾಗ ಸಮೀಕರಣ 1 ಉಪಯೋಗ ಮಾಡ್ಕೊಂಡ್ರೆ ಸಮೀಕರಣ 2 ಹಾಕ್ಬಿಡೋಣ. ಫಸ್ಟ್ ಸಮೀಕರಣ 1 ಉಪಯೋಗ ಮಾಡ್ಕೋತಾನೆ ನೋಡ್ರಿ. ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 8. ಹೌದಾ? ಇದ್ರೊಳಗೆ ಎಕ್ಸ್ ಬೆಲೆಯನ್ನ ಕಂಡಿದ್ದೆ ನಾನು. ಎಕ್ಸ್ ಅಷ್ಟೇ ಇರಲಿ, 8 ಅಷ್ಟೇ ಇರಲಿ, ಪ್ಲಸ್ 2y ಈಚೆ ಕಡೆ ಬಂದ್ರೆ ಮೈನಸ್ 2y. ಇದಕ್ಕ ಏನ್ ಕೊಡ್ಲಿ? ಸಮೀಕರಣ 3 ಅಂತ ಕೊಡ್ತೀನಿ. ಈಗ ಯಾವ ಸಮೀಕರಣ ಉಪಯೋಗ ಮಾಡಿ ನಾನು? ಸಮೀಕರಣ 1 ಉಪಯೋಗ ಮಾಡಿ ಎಕ್ಸ್ ಬೆಲೆಯನ್ನ ಕಂಡಿದ್ದೇನೆ. ಈಗ ಯಾವ ಸಮೀಕರಣದಾಗ ಹಾಕ್ಬೇಕು ನಾನು? ಅದನ್ನ ಸಮೀಕರಣ 2 ಹಾಕ್ಬೇಕು. ಯಾವ ಸಮೀಕರಣ ಉಪಯೋಗ ಮಾಡಿ ಎಕ್ಸ್ ಬೆಲೆಯನ್ನ ಕಂಡಿಡಿತಾರಲ್ಲ ನೀವು, ಅದನ್ನ ತಗೊಂಡ ಇನ್ನೊಂದು ಸಮೀಕರಣದಾಗ ಹಾಕ್ಬೇಕ. ಈಗ ಎಕ್ಸ್ ಬೆಲೆಯನ್ನು ಸಮೀಕರಣ ಎದ್ರೊಳಗೆ ಹಾಕ್ಬೇಕ? ಸಮೀಕರಣ 2 ಹಾಕ್ಬೇಕ. ಯಾಕಂದ್ರೆ ಸಮೀಕರಣ 1 ನಾನೀಗ ಉಪಯೋಗ ಮಾಡೇನಿ. ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಏನೈತಿ ಬರ್ಕೊಡ್ರಿ ಇನ್ನೊಂದ್ಸಾರಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಎಕ್ಸ್ ಬೆಲೆ ಕಂಡುಕೊಂಡಾಮ. ಎಕ್ಸ್ ಬೆಲೆ ಎಷ್ಟು ಬಂತು? 8 ಮೈನಸ್ 2y ಬಂತ ನೋಡ್ರಿ. ಇಲ್ಲಿ ಎಕ್ಸ್ ಇದ್ದಲ್ಲೇ 8 ಮೈನಸ್ 2y ಹಾಕ್ರಿ, ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಈಗ 8 ಅಷ್ಟೇ ಇರಲಿ, 2 ನೋಡ್ರಿ, 2 ಚರಾಕ್ಷರ ಅದಾವ, ಅದ್ರೊಳಗ ಚಿಹ್ನೆ ಬೇರೆ ಬೇರೆ ಅದಾವ. 2 ವಾಯ್ ಒಳಗೆ ಒಂದು ವಾಯ್ ಹೋದ್ರ ವಾಯ್, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ವಾಯ್ ಈಸ್ ಈಕ್ವಲ್ ಟು 5. ಮೈನಸ್ ವಾಯ್ ಅಷ್ಟೇ ಇರಲಿ, 5 ಅಷ್ಟೇ ಇರಲಿ, ಪ್ಲಸ್ 8 ಈ ಸೈಡ್ ಬಂದ್ರೆ ಮೈನಸ್ 8. ಮೈನಸ್ ವಾಯ್ ಈಸ್ ಈಕ್ವಲ್ ಟು 2 ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದಾವ, ಕಳಿಬೇಕ. 8ರಾಗ 5 ಹೋದ್ರ 3, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡ್ರಿ. ವಾಯ್ ಬೆಲೆ ಎಷ್ಟು ಬಂತ? 3 ಬಂತ. ಇವಾಗ ವಾಯ್ ಬೆಲೆಯನ್ನ ಬೇಕಾದ ಸಮೀಕರಣದ ಹಾಕ್ಬಹುದು. ಆದ್ರೆ ನಾನು ಸಮೀಕರಣ 3 ಹಾಕ್ತೇನೆ. ಯಾಕಂತಂದ್ರೆ ಆಲ್ರೆಡಿ ನಾವು ಎಕ್ಸ್ ಬೆಲೆಯನ್ನ ಕಂಡಿಡಿದೇವೆ, ಅದರ ಸಂಬಂಧ. ಈಗ ಸಮೀಕರಣ 3 ಹಾಕ್ಬಿಡೋಣ. ವಾಯ್ ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನೈತಿ? ಎಕ್ಸ್ ಈಸ್ ಈಕ್ವಲ್ ಟು 8 ಮೈನಸ್ 2y ಐತಿ. ಎಕ್ಸ್ ಅಷ್ಟೇ ಇರಲಿ, 8 ಅಷ್ಟೇ ಇರಲಿ, ಮೈನಸ್ 2 ಹಂಗೆ ಇರಲಿ. ವಾಯ್ ಅಂದ್ರೆ ಎಷ್ಟೈತಿ? 3 ಐತಿ. ಎಕ್ಸ್ ಈಸ್ ಈಕ್ವಲ್ ಟು 8 ಹಂಗೆ ಇರಲಿ, 2 3 6. ಎಕ್ಸ್ ಬೆಲೆ 8ರಾಗ 6 ಹೋದ್ರ 2. ಎಕ್ಸ್ ಬೆಲೆ 2 ಬಂತ, ವಾಯ್ ಬೆಲೆ 3 ಬಂತ ನೋಡ್ರಿ. ಇಷ್ಟು ಮಾಡಿದ್ರೆ ನಿಮಗ 2 ಮಾರ್ಕ್ಸ್ ನೋಡ್ರಿ. ನೆಕ್ಸ್ಟ್ ಕ್ವಶನ್. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಕೊಟ್ಟಾನ. ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6 ಕೊಟ್ಟಾನ. ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6 ಕೊಟ್ಟಾನ. ಏನ್ ಮಾಡೋದು ನೋಡ್ರಿ. ಫಸ್ಟ್ ಸಮೀಕರಣ 1 ಬರ್ಕೊಡಿ. ಇದಕ್ಕೆ ಸಮೀಕರಣ 1 ಅಂತ ಕೊಡ್ರಿ, ಇದಕ್ಕೆ ಸಮೀಕರಣ 2 ಅಂತ ಕೊಡ್ರಿ ಬರ್ಕೊಂಡು. ಇವಾಗ ಫಸ್ಟ್ ಸಮೀಕರಣ 1 ಉಪಯೋಗ ಮಾಡ್ತಾನೆ ನಾನು. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಎಕ್ಸ್ ಅಷ್ಟೇ ಇರಲಿ, 5 ಮೈನಸ್ ವಾಯ್ ಆಕೈತಿ. ಇದಕ್ಕೆ ಏನ್ ಕೊಡೋಣ? ಸಮೀಕರಣ 3 ಕೊಡೋಣ. ಈಗ ಸಮೀಕರಣ 1 ಉಪಯೋಗ ಮಾಡಿ ಕಂಡುಹಿಡಿದಿರುವಂತ ಎಕ್ಸ್ ಬೆಲೆಯನ್ನ ಸಮೀಕರಣ 2 ಹಾಕ್ಬೇಕ. ಕ್ಲಿಯರ್? ಆದ್ರಿಂದ ಎಕ್ಸ್ ಬೆಲೆಯನ್ನು ಸಮೀಕರಣ ಎದ್ರೊಳಗೆ ಹಾಕ್ಬೇಕ? 2 ಹಾಕ್ಬೇಕ. 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಏನೈತಿ? ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6 ಐತಿ.
ಈಗ ಎಕ್ಸ್ ಬೆಲೆಯನ್ನ ಕಂಡಿಡಿದೇವಿ, ಎಷ್ಟೈತಿ 5 ಮೈನಸ್ ವೈ, ಎಕ್ಸ್ ಅಂದ್ರ 5 ಮೈನಸ್ ವೈ ಪ್ಲಸ್ 2y ಇಸ್ ಈಕ್ವಲ್ ಟು 6. 5 ಹಂಗ ಇರ್ಲಿ. ನೋಡ್ರಿ ಎರಡು ಚರಾಕ್ಷರ ಅದಾವ, ಬೇರೆ ಬೇರೆ ಅದಾವ, ಕಳಿಬೇಕ. ಎರಡು ವಾಯ್ ಒಳಗೆ ಒಂದು ವಾಯ್ ಹೋದ್ರ ಒಂದು ವಾಯ ದೊಡ್ಡ ಸಂಖ್ಯೆ ಚಿಹ್ನೆ ಹಚ್ಬೇಕ. 2y ಅನ್ನೋದು ದೊಡ್ಡ ಸಂಖ್ಯೆ, ಅದ ಪ್ಲಸ್ ಐತಿ, ಪ್ಲಸ್ ಹಚ್ಚಿದೆ ಇಸ್ ಈಕ್ವಲ್ ಟು 6. ವಾಯ್ ಅಷ್ಟೇ ಇರ್ಲಿ, 6 ಅಷ್ಟೇ ಇರ್ಲಿ, ಪ್ಲಸ್ 5 ಈ ಸೈಡ್ ಬಂದ್ರೆ ಮೈನಸ್ 5. ವಾಯ್ ಅಷ್ಟೇ ಇರ್ಲಿ, 6 ಒಳಗ 5 ಹೋದ್ರ 1. ವಾಯ್ ಬೆಲೆ ಎಷ್ಟು ಬಂತ? 1 ಬಂತ. ಕ್ಲಿಯರ್? ಈಗ ವಾಯ್ ಬೆಲೆಯನ್ನ ಎದ್ರಾಗ ಹಾಕ್ಬೇಕು? ನಾ ಯಾವ ಸಮೀಕರಣ ಹಾಕ್ಬೇಕ? ಸಮೀಕರಣ 3 ಒಳಗೆ ಹಾಕ್ಬೇಕ. ಯಾಕಂದ್ರ ಆಲ್ರೆಡಿ ಅದ್ರೊಳಗ ಎಕ್ಸ್ ಅನ್ನೋದ ಕಂಡುಹಿಡ್ಕೊಂಡಿದ್ವಿ. ವಾಯ್ ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನೈತಿ? ಇನ್ನೊಂದ್ಸಲ ಬರ್ಕೊಡ್ರಿ. ಎಕ್ಸ್ ಈಸ್ ಈಕ್ವಲ್ ಟು 5 ಮೈನಸ್ ವಾಯ್ ಐತಿ. ಎಕ್ಸ್ ಅಷ್ಟೇ ಇರ್ಲಿ, 5 ಅಷ್ಟೇ ಇರ್ಲಿ, ಮೈನಸ್ ಅಷ್ಟೇ ಇರ್ಲಿ, ವಾಯ್ ಅಂದ್ರ 1. ಎಕ್ಸ್ ಹಂಗ ಬರ್ಕೊಳ್ಳೋಣ. 5ರೊಳಗೆ 1 ಹೋದ್ರ 4, ಎಕ್ಸ್ ಬೆಲೆ 4 ನೋಡ್ರಿ. ವಾಯ್ ಬೆಲೆ 1, ಎಕ್ಸ್ ಬೆಲೆ 4. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್. ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 6 ಕೊಟ್ಟಾನ, ಇದಕ್ಕೆ ಸಮೀಕರಣ 1 ಅಂತ ಕೊಡ್ರಿ. 2x ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 8 ಅಂತ ಇದಕ್ಕೆ ಸಮೀಕರಣ 2 ಅಂತ ಕೊಡ್ರಿ. ಒಂದು ಸಮೀಕರಣ ಉಪಯೋಗ ಮಾಡ್ಕೊಳ್ರಿ. ನಾನು 1ನೇ ಸಮೀಕರಣ ಉಪಯೋಗ ಮಾಡ್ಕೋತೀನಿ. ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 6. ಹೌದಾ? ಇದ್ರೊಳಗೆ ಎಕ್ಸ್ ಬೆಲೆಯನ್ನ ಹಂಗ ಬರ್ಕೊಳ್ರಿ. ಆರ್ ಪ್ಲಸ್ ವಾಯ್ ಈ ಸೈಡ್ ಬಂದ್ರೆ ಮೈನಸ್ ವಾಯ್, ಇದಕ್ಕ ಸಮೀಕರಣ 3 ಅಂತ ಕೊಡ್ರಿ. ಕ್ಲಿಯರ್? ಈಗ ಎಕ್ಸ್ ಬೆಲೆಯನ್ನ ಸಮೀಕರಣ 1 ಉಪಯೋಗ ಮಾಡಿ ಕಂಡಿಡ್ದೇನಿ, ಸಮೀಕರಣ 2ರೊಳಗೆ ಹಾಕ್ಬೇಕ. ಕ್ಲಿಯರ್? ಆದ್ದರಿಂದ ಎಕ್ಸ್ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಏನೈತಿ? ಇನ್ನೊಂದ್ಸಲ ಬರ್ಕೊಳ್ರಿ. 2x ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 8. 2 ಹಂಗ ಇರ್ಲಿ, ಎಕ್ಸ್ ಅಂದ್ರೆ ಏನೈತಿ? 6 ಮೈನಸ್ ವಾಯ್ ಐತಿ, ಇಲ್ಲಿ ಕನ್ನಡದ ನೋಡ್ರಿ. ಕ್ಲಿಯರ್? ಪ್ಲಸ್ ವಾಯ್ ಅಷ್ಟೇ ಇರ್ಲಿ ಈಸ್ ಈಕ್ವಲ್ ಟು 8. 2 6 12 ಪ್ಲಸ್ ಇಂಟು ಮೈನಸ್, ಮೈನಸ್ 2 ಗುಣಾಕಾರ ವಾಯ್ 2 ವಾಯ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 2. ಕ್ಲಿಯರ್? 12 ಅಷ್ಟೇ ಇರ್ಲಿ. ನೋಡ್ರಿ ಮೈನಸ್ 2y ಐತಿ, ಇಲ್ಲಿ ಪ್ಲಸ್ ವಾಯ್ ಐತಿ. ಎರಡು ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದಾವ, ಕಳಿಬೇಕ. 2 ವಾಯ್ದೊಳಗೆ 1 ವಾಯ್ ಹೋದ್ರ 1 ವಾಯ ದೊಡ್ಡದು, ಇದ್ರಾಗ 2 ವಾಯ್ ಅನ್ನೋದೈತಿ, ಅದ್ರ ಚಿಹ್ನೆ ಮೈನಸ್ ಐತಿ, ಮೈನಸ್ ಈಸ್ ಈಕ್ವಲ್ ಟು 2. ಮೈನಸ್ ವಾಯ್ ಅನ್ನೋದು ಅಷ್ಟೇ ಇರ್ಲಿ, 2 ಅನ್ನೋದು ಅಷ್ಟೇ ಇರ್ಲಿ. ಪ್ಲಸ್ 12 ಈ ಸೈಡ್ ಬಂದ್ರೆ ಮೈನಸ್ 12 ಆಕೈತಿ, ಮೈನಸ್ ವಾಯ್. ಎರಡು ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಇದ್ದಾಗ ಕಳಿಬೇಕ. 12ರೊಳಗೆ 2 ಹೋದ್ರೆ 10, ದೊಡ್ಡ ಸಂಖ್ಯೆ ಚಿಹ್ನೆ ಹಚ್ಬೇಕು, ಮೈನಸ್ ಈ ಮೈನಸ್ ಕ್ಯಾನ್ಸಲ್ ಆಕ್ಯಾವ. ವಾಯ್ ಬೆಲೆಯನ್ನ 10 ಅಂತ ಬರೀಬೇಕು. ಎಷ್ಟು ಬಂತು? ವಾಯ್ ಬೆಲೆ 10 ಬಂತ. ಇವಾಗ ವಾಯ್ ಬೆಲೆಯನ್ನ ಸಮೀಕರಣ ಎದ್ರೊಳಗೆ ಹಾಕ್ಬೇಕು? ಸಮೀಕರಣ 3ರೊಳಗೆ ಹಾಕ್ಬೇಕು. ಯಾಕಂದ್ರೆ ಆಲ್ರೆಡಿ ನಾವು ಅಲ್ಲೇ ಎಕ್ಸ್ ಬೆಲೆಯನ್ನ ಕಂಡುಹಿಡ್ಕೊಂಡ್ವಿ. ವಾಯ್ ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನೈತಿ? ಎಕ್ಸ್ ಇಸ್ ಈಕ್ವಲ್ ಟು 6 ಮೈನಸ್ ವಾಯ್ ಐತಿ. ಹೌದಾ? ಎಕ್ಸ್ ಅಷ್ಟೇ ಇರ್ಲಿ, 6 ಅಷ್ಟೇ ಇರ್ಲಿ, ಮೈನಸ್ ಅಷ್ಟೇ ಇರ್ಲಿ, ವಾಯ್ ಅಂದ್ರೆ 10. ಹೌದಾ? ಎಕ್ಸ್ ಬೆಲೆ 10ರೊಳಗೆ 6 ಹೋದ್ರೆ 4, 4 ಮೈನಸ್ 4 ನೋಡ್ರಿ. ಎಕ್ಸ್ ಬೆಲೆ ಮೈನಸ್ 4, ವಾಯ್ ಬೆಲೆ 10 ಬಂತು ನೋಡ್ರಿ. ಇಷ್ಟು ಮಾಡಿದ್ರೆ ನಿಮಗ 2 ಮಾರ್ಕ್ಸ್ ನೋಡ್ರಿ. ಹೌದಾ? ಆರಾಮ್ ಮಾಡ್ಬೋದು ನೋಡ್ರಿ. ನೆಕ್ಸ್ಟ್ 5ನೇ ಕ್ವಶನ್. 2x ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 6 ಐತಿ. ಹೌದಾ? ಅದಕ್ಕೆ ಸಮೀಕರಣ 1 ಕೊಡ್ರಿ, ಇದಕ್ಕೆ ಸಮೀಕರಣ 2 ಕೊಡ್ರಿ. ಈಗ ಸಮೀಕರಣ 1 ಉಪಯೋಗ ಮಾಡ್ಕೊಂಡ ಎಕ್ಸ್ ಬೆಲೆನ ಕಂಡುಕೋತೇನೆ. 2x ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 6. ಈಗ 2x ಅಷ್ಟೇ ಇರ್ಲಿ ಈಸ್ ಈಕ್ವಲ್ ಟು 6 ಹಂಗ ಇರ್ಲಿ, ಪ್ಲಸ್ ವಾಯ್ ಈ ಸೈಡ್ ಬಂದ್ರೆ ಮೈನಸ್ ವಾಯ್ ಆಕೈತಿ. ಎಕ್ಸ್ ಜೊತೆ 2 ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಏನಾಕೈತಿ? ಭಾಗಾಕಾರ ಆಕೈತಿ. ಎಕ್ಸ್ ಬೆಲೆ 6 ಮೈನಸ್ ವಾಯ್ ಡಿವೈಡೆಡ್ ಬೈ 2 ಬಂತ. ಇದಕ್ಕೆ ಸಮೀಕರಣ 3 ಕೊಡ್ರಿ. ಈಗ ಸಮೀಕರಣ 1 ಉಪಯೋಗ ಮಾಡ್ಕೊಂಡ ಕಂಡುಹಿಡಿದ ಎಕ್ಸ್ ಬೆಲೆಯನ್ನ ಸಮೀಕರಣ 2ರೊಳಗೆ ಹಾಕೋಣ. ಎಕ್ಸ್ ಬೆಲೆಯನ್ನು ಸಮೀಕರಣ
ಎರಡರಲ್ಲಿ ಆದೇಶಿಸಿದಾಗ ಸಮೀಕರಣ ಎರಡೇನೈತಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಅಂತ ಐತಿ. ಎಕ್ಸ್ ಬೆಲೆಯನ್ನ ಕಂಡಿದ್ದೇವಿ. ಏನೈತಿ 6 ಮೈನಸ್ ವೈ ಭಾಗಿಸು 2 ಪ್ಲಸ್ ವೈ ಈಸ್ ಈಕ್ವಲ್ ಟು 5. ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದ. ಕ್ಲಿಯರ್? ಈಗ ಓರೆ ಗುಣಾಕಾರ ಮಾಡೋಣ. 2 1 2. ಇದರಿಂದ ಗುಣಾಕಾರ ಮಾಡೋಣ. 1 ಗುಣಾಕಾರ 6 ಮೈನಸ್ ವೈ ಅಂತಂದ್ರೆ 6 ಮೈನಸ್ ವೈ ಬರ್ತದ. ಇದರಿಂದ ಗುಣಾಕಾರ ಮಾಡಿದಾಗ 2 ಗುಣಾಕಾರ ವೈ ಅಂದ್ರೆ 2 ವೈ ಬರ್ತದ ಇಸ್ ಈಕ್ವಲ್ ಟು 5. 6 ಅಷ್ಟೇ ಇರ್ಲಿ. ನೋಡ್ರಿ ಇಲ್ಲಿ 2 ಸಂಖ್ಯೆ ಅದಾವ, ಚಿಹ್ನೆ ಬೇರೆ ಬೇರೆ ಅದಾವ, ಕಳಿಬೇಕ. 2 ವಾಯ 1 ವಾಯ ಹೋದ್ರೆ 1 ವಾಯ, ಯಾವ ವಾಯ ಪ್ಲಸ್ ವಾಯ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 5. ಕ್ಲಿಯರ್? ನೆಕ್ಸ್ಟ್ 6 ಪ್ಲಸ್ ವಾಯ್ ಅಷ್ಟೇ ಬರ್ಕೊಳ್ಳೋಣ. ಇಲ್ಲಿ ಭಾಗಾಕಾರ 2 ಐತಿ, ಆ ಸೈಡ್ ಗುಣಾಕಾರ ಆಕೈತಿ. 5 ಗುಣಾಕಾರ 2 5 2 10 ಆಕೈತಿ. 6 ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 5 2 10. ವಾಯ್ ಜೊತೆ 10 ಅನ್ನೋದು ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಏನಕೈತಿ, ಸಾರಿ ಕುಡ್ಸೋದೈತಿ, ಈ ಸೈಡ್ ಬಂದ್ರೆ ಕಳೆಯೋದಾಗತ್ತ, -6 ಆಗತ್ತ. ವಾಯ್ 10 ಒಳಗೆ 6 ಹೋದ್ರೆ 4, ವಾಯ್ ಬೆಲೆ 4 ಬಂತು. ಕ್ಲಿಯರ್? ಈಗ ವಾಯ್ ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನೈತಿ, ಎಕ್ಸ್ ಈಸ್ ಈಕ್ವಲ್ ಟು 6 ಮೈನಸ್ ವೈ ಡಿವೈಡೆಡ್ ಬೈ 2 ಐತಿ. ಎಕ್ಸ್ ಹಂಗ ಬರ್ಕೊಳ್ಳೋಣ, 6 ಅಷ್ಟೇ ಇರ್ಲಿ. ವೈ ಅಂದ್ರೆ 4 ಬಂದೈತಿ, ಭಾಗಿಸು 2 ಹಂಗ ಐತಿ. ಎಕ್ಸ್ ಅಷ್ಟೇ ಇರ್ಲಿ. 6 ಒಳಗೆ 4 ಹೋದ್ರೆ 2 ಭಾಗಿಸು 2 2 1 2 2 1 2. ಎಕ್ಸ್ ಬೆಲೆ ಎಷ್ಟು ಬರ್ತದ? 1 ಬರ್ತದ. ಕ್ಲಿಯರ್? ಇನ್ನೂ ಈಸಿ ಮಾಡ್ಬೇಕಂದ್ರೆ ಫಸ್ಟ್ 2ನೇ ಸಮೀಕರಣ ಉಪಯೋಗ ಮಾಡ್ಕೊಳ್ರಿ. ಎಕ್ಸ್ ಬೆಲೆ ಬರ್ತದ, ಅದನ್ನ 1ನೇ ಸಮೀಕರಣಕ್ಕೆ ಹಾಕ್ರಿ. ಕ್ಲಿಯರ್? ಅದನ್ನ ಮಾಡ್ಬಿಡ್ತೀವಿ ನೋಡ್ರಿ. ಈ ರೀತಿ ಯಾರು ಮಾಡ್ಬೋದು ನೋಡ್ರಿ. 2x ಪ್ಲಸ್ ವೈ ಇಸ್ ಈಕ್ವಲ್ ಟು 6. 2x ಪ್ಲಸ್ ವೈ ಇಸ್ ಈಕ್ವಲ್ ಟು 6 1ನೇ ಸಮೀಕರಣ ಅಂತ ಬರ್ಕೊಳ್ರಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಇದಕ್ಕೆ 2ನೇ ಸಮೀಕರಣ. ಹೌದಾ? ಈಗ 2ನೇ ಸಮೀಕರಣ ಉಪಯೋಗ ಮಾಡ್ತೀನಿ ನೋಡ್ರಿ ನಾನು. ಅಥವಾ ಇದನ್ನಾದ್ರೂ ಮಾಡ್ಬೋದು, ಅದನ್ನಾದ್ರೂ ಮಾಡ್ಬೋದು. ಇದನ್ನ ಮಾಡಿ ಇನ್ನೂ ಈಸಿ ಬರುತ್ತೆ ನೋಡ್ರಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಎಷ್ಟನೇ ಸಮೀಕರಣ ಉಪಯೋಗ ಮಾಡತ್ತ ನಾನೀಗ? 2ನೇ ಸಮೀಕರಣ ಉಪಯೋಗ ಮಾಡತ್ತೇನೆ. ಎಕ್ಸ್ ಅಷ್ಟೇ ಇರ್ಲಿ. 5 ಪ್ಲಸ್ ವೈ ಈ ಸೈಡ್ ಬಂದ್ರೆ ಮೈನಸ್ ವೈ, ಸಮೀಕರಣ 3 ಕೊಡ್ರಿ. ಕ್ಲಿಯರ್? ಈಗ 2ನೇ ಸಮೀಕರಣ ಉಪಯೋಗ ಮಾಡೀನಿ, 1ನೇ ಸಮೀಕರಣದಾಗ ಹಾಕ್ಬೇಕು. ಕ್ಲಿಯರ್? ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನೈತಿ, 2x ಪ್ಲಸ್ ವೈ ಈಸ್ ಈಕ್ವಲ್ ಟು 6 ಐತಿ. ಈಗ ಎಕ್ಸ್ ಅಂದ್ರೆ ಏನ್ ಮಾಡೈತಿ, 5 ಮೈನಸ್ ವೈ ಬಂದೈತಿ, ಪ್ಲಸ್ ವೈ ಅಷ್ಟೇ ಇರ್ಲಿ ಈಸ್ ಈಕ್ವಲ್ ಟು 6. 2 5 10, 2 ಗುಣಾಕಾರ ವೈ 2 ವೈ ಪ್ಲಸ್ ವೈ ಅಷ್ಟೇ ಇರ್ಲಿ ಈಸ್ ಈಕ್ವಲ್ ಟು 6. ನೋಡ್ರಿ 10 ಅಷ್ಟೇ ಇರ್ಲಿ. ಮೈನಸ್ 2y ಪ್ಲಸ್ ವೈ ಐತಿ, ಬೇರೆ ಬೇರೆ ಅದಾವ, ಕಳಿಬೇಕ. 2 ವೈ ಒಳಗೆ 1 ವೈ ಒಳಗೆ 1 ವೈ, ಮೈನಸ್ ವೈ ಈಸ್ ಈಕ್ವಲ್ ಟು 6. ಮೈನಸ್ ವೈ ಅಷ್ಟೇ ಇರ್ಲಿ, 6 ಅಷ್ಟೇ ಇರ್ಲಿ. ಪ್ಲಸ್ 10 ಈ ಸೈಡ್ ಬಂದ್ರೆ ಮೈನಸ್ 10. ಕ್ಲಿಯರ್? ಮೈನಸ್ ವೈ ಅಷ್ಟೇ ಇರ್ಲಿ. 10ರೊಳಗೆ 6 ಹೋದ್ರೆ 4, 4 ಮೈನಸ್ 4 ಯಾಕಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ. ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡ್ರಿ. ವಾಯ್ ಬೆಲೆ ಎಷ್ಟು ಬಂತ? 4 ಬಂತ. ಅವಾಗ ವಾಯ್ ಬೆಲೆ 4 ಬಂತ, ಇವಾಗ ವಾಯ್ ಬೆಲೆ 4 ಬಂತ. ಕ್ಲಿಯರ್? ಈಗ ವಾಯ್ ಬೆಲೆನ ಎಲ್ಲಿ ಹಾಕ್ಬೇಕು? ನಾವ ಸಮೀಕರಣ 3 ಒಳಗೆ ಹಾಕ್ಬೇಕು. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಎಕ್ಸ್ ಬೆಲೆಯನ್ನ ಕಂಡುಕೊಂಡೇವಿ. ವಾಯ್ ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನೈತಿ, ಎಕ್ಸ್ ಈಸ್ ಈಕ್ವಲ್ ಟು 5 ಮೈನಸ್ ವೈ ಐತಿ. ಎಕ್ಸ್ ಅಷ್ಟೇ ಇರ್ಲಿ, 5 ಅಷ್ಟೇ ಇರ್ಲಿ. ವೈ ಅಂದ್ರೆ 4 ಬಂದೈತಿ. ಎಕ್ಸ್ ಅಷ್ಟೇ ಇಲ್ರಿ, 5ರೊಳಗೆ 4 ಹೋದ್ರೆ ಬಂದ. ಹಂಗಾದ್ರೂ ಮಾಡ್ಬೋದ, ಹಿಂಗಾದ್ರೂ ಮಾಡ್ಬೋದು ನೋಡ್ರಿ. ಇಷ್ಟ ಮಾಡಿರಿ ನಿಮಗ 2 ಮಾರ್ಕ್ಸ್. ಈಸಿಯಾಗಿ ನಿಮಗ ಆದೇಶ ವಿಧಾನ ಅರ್ಥ ಆಗೈತೆ ಅನ್ಕೋತೇನೆ. ಅರ್ಥ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ರಿ. ಶೇರ್ ಮಾಡಾಕ್ ಹೇಳ್ರಿ, ಲೈಕ್ ಮಾಡಿ, ಹಾಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೇನೆ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.